ಎಲ್ಲರಿಗೂ ಕಥಾ ಕನಜಿ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ನಾನಿವತ್ತು ಮೂಡುಗಂಟು ಬೆಸದ ನಂಟು ಕಥೆಯ 23ನೇ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ. ಈ ಕಥೆ ನಿಮ್ಗೆ ಇಷ್ಟವಾಗಿದ್ದಲ್ಲಿ ಅಥವಾ ನೀವಿನ್ನು ಹೊಸದಾಗಿ ನಮ್ಮ ಚಾನೆಲನ್ನು ನೋಡ್ತಾ ಇದ್ದಲ್ಲಿ ತಪ್ಪದೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಏನಪ್ಪ ಅವಿನ್, ಅಂತೂ ಮದ್ವೆ ಬೇಡ ಬೇಡ ಅಂತ ಹೇಳ್ತಾನೆ ನಮ್ಮನ್ನು ಮದ್ವೆಗೆ ಕರೆಯದೆ ಗುಟ್ಟಾಗಿ ಮದ್ವೆ ಆಗ್ಬಿಟ್ಟಿಯಲ್ಲ. ಇರ್ಲಿ ಇರ್ಲಿ ಎಂದ ಪೂರ್ಣಚಂದ್ರರ ಗೆಳೆಯರಿಗೆ, ಸಾರಿ ಅಂಕಲ್, ಅದು ಎಲ್ಲನೂ ಅರ್ಜೆಂಟ್ಗೆ ಆಗೋಯ್ತು. ಸೊ ಮದ್ವೆಗೆ ಇನ್ವೈಟ್ ಮಾಡೋಕೆ ಆಗಲಿಲ್ಲ. ಅದಕ್ಕೆ ಡ್ಯಾಡಿ ಪಾರ್ಟಿ ಇಟ್ಟಿದ್ದು ಎಂದು ನಗುತ್ತಲೇ ನುಡಿದ ಅವಿನ್ಗೆ, ಇಟ್ಸ್ ಓಕೆ ಕಣೋ, ಅದಕ್ಕೆಲ್ಲ ಸಾರಿ ಯಾಕೆ ಎಂದವರು, ಯು ಆರ್ ವೆರಿ ಲಕ್ಕಿ ಅವಿ, ಇಂಥ ಮುದ್ದಾಗಿರೋ ಹುಡುಗಿ ನಿಂಗೆ ಸಿಕ್ಕಿದ್ದಾಳಲ್ಲ, ತುಂಬ ಅದೃಷ್ಟ ಮಾಡಿದ್ದೀಯ ಎಂದು ನುಡಿದಿದ್ದರು. ಅವರ ಮಾತಿಗೆ ಪ್ರತಿಯಾಗಿ ನಕ್ಕವನ ಕಣ್ಣು ಹೋಗಿದ್ದು ಮಾತ್ರ ತಾಯಿಯ ಸ್ನೇಹಿತೆಯರ ಜೊತೆ ನಿಂತು ನಗುತ್ತಾ ಮಾತನಾಡುತ್ತಿದ್ದ ಆರಾಧ್ಯಳ ಮೇಲೆ. ಮಾತಿಗೆ ಪ್ರತಿಕ್ರಿಯಿಸುತ್ತಾ ಅವಳ ಕೆನ್ನೆಗೆ ಮುತ್ತಿಡುತ್ತಾ ಇದ್ದ ಆ ಜುಮುಕಿಗಳು, ಅದರ ಜೊತೆ ಅವಳ ನಗು, ಇದನ್ನೆಲ್ಲ ಕಂಡು ಕಳೆದು ಹೋಗಿದ್ದವನನ್ನ ಎಚ್ಚರಿಸಿದ್ದು ಅವನ ಗೆಳೆಯ ಆಕಾಶ್ನ ಮಾತುಗಳು. ಏನು ಮಚ್ಚ, ಫುಲ್ ಮಿಂಚಿಂಗಾ ಎಂದು ನಕ್ಕು ಕೇಳಿದ ಆಕಾಶ್ನನ್ನ ಬಿಗಿದಪ್ಪಿಕೊಂಡ ಅವಿನ್, ನೀನೇನು ಇಷ್ಟೊಂದು ಲೇಟಾಗಿ ಬರ್ತಾ ಇದ್ದೀಯಾ ಎಂದು ಕೇಳಿದ್ದನು. ಆಫೀಸಲ್ಲಿ ಸ್ವಲ್ಪ ವರ್ಕ್ ಇತ್ತು ಕಣು, ಅದನ್ನೆಲ್ಲ ಮುಗಿಸಿ ಬರುವಷ್ಟರಲ್ಲಿ ಇಷ್ಟು ಹೊತ್ತಾಯಿತು. ಆದ್ರೂ ಗೆಳೆಯ ಬಂದಿದ್ದಾನಲ್ಲಂತ ಖುಷಿ ಪಡು ಎಂದ ಆಕಾಶ್ಗೆ, ನನ್ ಖುಷಿ ಹಾಗಿರ್ಲಿ, ಅದ್ ಸರಿ, ಎಲ್ಲಿ ನಿನ್ ಹುಡುಗಿ, ಎಲ್ಲಿ ತನಕ ಬಂತು ನಿನ್ ಲವ್ ಸ್ಟೋರಿ ಎಂದು ನಗುತ್ತಲೇ ಅವನನ್ನ ಛೇಡಿಸುವ ರೀತಿಯಲ್ಲಿ ಕೇಳಿದನು ಅವಿನ್. ಅವನ ಮಾತಿಗೆ ಮುಖ ಸಪ್ಪೆ ಮಾಡಿಕೊಂಡವನು, ಅಯ್ಯೋ ಅದನ್ಯಾಕೋ ಕೇಳ್ತೀಯ, ನಾನಾಗಿ ನಾನೇ ಮಾತಾಡಿಸಿಕೆ ಹೋದ್ರೆ ಬೈತಾರೆ ಕಣೋ ಅಂಜಲಿ, ಮೊನ್ನೆ ಅವಳ ಕೈಯಿಂದ ಉಗಿಸ್ಕೊಂಡೆ ಎಂದವನಿಗೆ, ಲವ್ನಲ್ಲಿ ಅದೆಲ್ಲ ಕಾಮನ್ ಬಿಡು ಎಂದು ನಕ್ಕು ನುಡಿದಿದ್ದನು ಅವಿನ್. ಅದು ಹೌದನು, ಅದಿರ್ಲಿ, ನಿನ್ ರೀಲ್ ಹೆಂಡ್ತಿ ಎಲ್ಲೋ ಕಾಣಿಸ್ತಾ ಇಲ್ಲ ಎಂದು ನಕ್ಕವನು, ಸಾರಿ ಮಗ, ಐ ಆಮ್ ಜಸ್ಟ್ ಕಿಡ್ಡಿಂಗ್, ಆರಾಧ್ಯೆಯಲ್ಲಿ ಕಾಣಿಸ್ತಾ ಇಲ್ಲ ಎಂದು ಕೇಳಿದವನಿಗೆ, ಅಲ್ಲೇ ಅಮ್ಮನ ಫ್ರೆಂಡ್ಸ್ ಜೊತೆ ಮಾತಾಡ್ತಾ ಇದ್ದಾರೆ, ಹೋಗಿ ಮಾತಾಡ್ಸು ಎಂದಿದ್ದನು ಅವಿನ್. ತಕ್ಷಣ ಅಲ್ಲಿಂದ ಆರಾಧ್ಯ ಇದ್ದ ಕಡೆ ಹೆಜ್ಜೆ ಹಾಕಿದ್ದನು ಆಕಾಶ್. ಇತ್ತ ಕಡೆ ಅವಿನ್ನ ಮುಖ ಅವನ ಮಾತಿನಿಂದ ಬಾಡಿ ಹೋಗಿದ್ದವು. ಹಾಯ್ ಆರಾಧ್ಯ ಎಂದು ತನ್ನ ಮುಂದೆ ನಗುತ್ತಾ ನಿಂತವನನ್ನ ಕಂಡು ಬೆರಗಾದವಳು, ಹಾಯ್ ಆಕಾಶಣ್ಣ, ನೀವು ಪಾರ್ಟಿನಲ್ಲಿದ್ರಾ, ಯಾವಾಗ ಬಂದ್ರಿ ಎಂದು ಕೇಳಿದವಳಿಗೆ, ಈಗ ತಾನೇ ಬಂದೆ ಎಂದವನು ಅವಳ ಅಕ್ಕಪಕ್ಕ ಕಣ್ಣು ಹಾಯಿಸಿದ್ದನು. ಅವನು ತನ್ನ ಅಕ್ಕಪಕ್ಕ ಕಣ್ಣು ಹಾಯಿಸಿದ್ದನ್ನು ಗಮನಿಸಿದ ಅವಳು, ಅಣ್ಣ, ನಿಮ್ಮ ಫ್ರೆಂಡ್ಸ್ ಯಾರಾದರೂ ಬರುವವರಿದ್ದಾರಾ, ಯಾರನ್ನ ಹುಡುಕ್ತಿದ್ದೀರಾ ಎಂದು ಕೇಳಿದ್ದಳು. ತಕ್ಷಣ ತಬ್ಬಿಬ್ಬುಗೊಂಡ ಆಕಾಶ್, ಇಲ್ಲ, ಯಾರಿಲ್ಲ, ನಾನು ಸುಮ್ಮನೆ ಹೀಗೆ ನೋಡ್ತಾ ಇದ್ದೆ ಎಂದವನು. ಆರಾಧ್ಯ, ನಿನ್ನ ಫ್ರೆಂಡ್ ಅಂಜಲಿ ಬಂದಿಲ್ವಾ ಪಾರ್ಟಿಗೆ, ಅವಳನ್ನ ಇನ್ವೈಟ್ ಮಾಡಿಲ್ವಾ ಎಂದು ಸಂಕೋಚದಿಂದಲೇ ಕೇಳಿದ್ದನು. ಅವನ ಮಾತು ಕೇಳಿದವಳಿಗೆ ಅವನು ಅಂಜಲಿಯನ್ನ ಯಾತಕ್ಕಾಗಿ ಕೇಳುತ್ತಿದ್ದಾನೆ ಅನ್ನುವುದನ್ನು ತಿಳಿಯಲು ಹೆಚ್ಚು ಹೊತ್ತು ಬೇಕಾಗಿರಲಿಲ್ಲ. ಕೈಕಟ್ಟಿ ಅವನ ಮುಂದೆ ನಿಂತವಳು, ಓಹೋ ಇದಾ ವಿಷಯ, ಏನ್ ಲವ್ ಮಾಡ್ತಾ ಇದ್ದೀರಾ ಅವಳನ್ನ, ಇಬ್ರದ್ದು ಒಳ್ಳೆ ಜೋಡಿನೇ, ಆದ್ರೆ ಅವಳು ಸ್ವಲ್ಪ ಮುಂಗೋಪಿ ಅಷ್ಟೇ, ಒಟ್ನಲ್ಲಿ ನಂಗೆ ಅದಕ್ಕೆ ಬರ್ತಾರೆ ಅನ್ನಿ ಎಂದು ನಕ್ಕು ನುಡಿದಿದ್ದಳು. ಅವಳ ಮಾತಿನಿಂದ ನಿರಾಳಾಗಿತ್ತವನ ಮನ. ಹಾ, ಅವಳು ಕೋಪದ ಅನುಭವ ಈಗಾಗ್ಲೇ ನಂಗೆ ಆಗಿದೆ, ಈಗ್ಲೇ ಹೀಗೆ, ಮುಂದೆ ಹೇಗಪ್ಪ ಅಂತ ಆಗಿದೆ ಎಂದು ನಕ್ಕು ನುಡಿದಿದ್ದನು ಆಕಾಶ್. ಅವಳು ಮುಂಗೋಪಿನೇ, ಕೋಪ ಜಾಸ್ತಿನೇ, ಆದ್ರೆ ಕ್ಷಣ ಮಾತ್ರದಲ್ಲೇ ಐಸ್ ತರ ಕರಗಿ ಬಿಡುತ್ತೆ ಅವಳ ಕೋಪ ಎಂದು ನಕ್ಕವಳು. ವರಿ ಮಾಡಬೇಡಿ, ನಿಮ್ಮ ಹುಡುಗಿ ಆನ್ ದಿ ವೇ ಬರ್ತಾ ಇದ್ದಾಳೆ, ಅಲ್ಲಿ ತನಕ ವೇಟ್ ಮಾಡಿ ಎಂದು ಹೇಳಿ ನಕ್ಕು ಅಲ್ಲಿಂದ ಸರಿದಿದ್ದಳು. ಅನತಿ ದೂರದಲ್ಲಿ ತನ್ನ ಪ್ರೀತಿಯ ಗೆಳತಿಯನ್ನು ಕಂಡವಳೆ ಅವಳತ್ತ ಓಡಿ ಬಂದು ಬಿಗಿದಪ್ಪಿಕೊಂಡು ಬಿಟ್ಟಿದ್ದಳು ಅಂಜಲಿ. ಅವಳನ್ನ ಕಂಡು ಖುಷಿಯಿಂದ ಊಡಗಲಾಗಿದ್ದ ಆರಾಧ್ಯಳ ಮುಖದ ಮೇಲೆ ಕ್ಷಣ ಮಾತ್ರದಲ್ಲೇ ಮುನಿಸ ಆವರಿಸಿಕೊಂಡಿತ್ತು. ತುಂಬ ಬೇಗ ಆಯಿತು ಬಂದದ್ದು, ನಿಂಗೆ ಈ ರಾತ್ರಿ ಕಳೆದು ನಾಳೆ ಬೆಳಿಗ್ಗೆನೆ ಬರಬಹುದಿತ್ತು. ಅವಳ ಹುಸಿ ಮುನಿಸಿನ ಹಿಂದೆ ಅಡಗಿದ್ದ ಕೋಪದ ಕಾರಣ ತಿಳಿದಿದ್ದ ಅಂಜಲಿ, ಸಾರಿ ಕಣೆ, ನಿಂಗೆ ಗೊತ್ತಲ್ವಾ, ಇತ್ತೀಚೆಗೆ ನನಗೆ ಟೈಮ್ ಯಾವುದಕ್ಕೂ ಸಾಲ್ತೇ ಇಲ್ಲ, ಕೆಲಸದ ಪ್ರೆಷರ್ನಿಂದಂತ, ಆದರೂ ನಿಂಗೋಸ್ಕರ ಫ್ರೀ ಮಾಡ್ಕೊಂಡು ಬಂದಿದ್ದೀನಿ. ಹಾಗೆ ನೋಡಿದರೆ ನೀನು ಕೋಪ ಮಾಡ್ಕೊಳ್ಳೋ ಬದಲು ನೀನು ನನಗೆ ಥ್ಯಾಂಕ್ಸ್ ಹೇಳಬೇಕು, ನೋಡು ನಿಂಗೆ ಎಷ್ಟೊಂದು ಒಳ್ಳೆ ಫ್ರೆಂಡ್ ಸಿಕ್ಕಿದ್ದಾಳೆ ಅಂತ ಎಂದು ಹೇಳಿ ಅವಳ ಕೋಪವನ್ನು ತನಿಸಲು ನೋಡಿದ್ದಳು. ಕೊನೆಗೂ ಅವಳ ಪ್ರಯತ್ನ ಸಫಲವಾಗುವಂತೆ ಆರಾಧ್ಯಳ ಮುಖ ಅರಳಿತ್ತು. ಸರಿ ಸರಿ ಬಿಡು, ಎಷ್ಟೇ ಆದರೂ ನೀನು ನನ್ನ ಬೆಸ್ಟ್ ಫ್ರೆಂಡ್ ಅಲ್ವಾ, ನಿನ್ನ ಜೊತೆ ಕೋಪ ಮಾಡಿಕೊಂಡು ನಾನು ಯಾವ ನಡ್ಕಕ್ಕೆ ಹೋಗಲಿ ಎಂದು ಹೇಳಿ ನಕ್ಕವಳು. ಅದು ಸರಿ, ನೀನೊಬ್ಳೇ ಬಂದಿದ್ಯಾ, ಅನನ್ಯ ಬರಲಿಲ್ವಾ ಎಂದು ಆಸೆಯಿಂದ ಕೇಳಿದವಳಿಗೆ ತಂಗಿಯನ್ನು ಕಾಣುವ ಹಂಬಲ. ಇಲ್ಲ ಆರಾಧ್ಯ, ಅವಳು ಮನೇಲಿ ಇದ್ದಾಳೆ, ಬಾ ಅಂತ ಕರೆದೆ, ಆದರೆ ಅವಳು ಬರೋಕೆ ಕೇಳಿಲ್ಲ,
ಸುಮ್ಮನೆ ಫೋರ್ಸ್ ಮಾಡೋದು ಯಾಕೆ ಅಂತ ನಾನೇ ಮನೇಲಿ ಬಿಟ್ಟು ಬಂದೆ. ಹಾಗಂತ ಹೇಳಿ ನೀನು ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ನಿನ್ನ ತಂಗಿ ಜೋಪಾನವಾಗಿ ಇರ್ತಾಳೆ ಎಂದವಳ ಮಾತು ಕೇಳಿ ನಿರಾಶೆಯಾಗಿತ್ತು ಆರಾಧ್ಯಳಿಗೆ. ಆದರೂ ಅದನ್ನು ತೋರ್ಪಡಿಸಲು ಇಚ್ಛಿಸಿದವಳು, ಹೌದಾ, ಪರವಾಗಿಲ್ಲ ಬಿಡು, ಇನ್ನೊಂದ್ಸಲ ನಾನೇ ಮನೆಗೆ ಬಂದು ಅವಳನ್ನು ಮಾತಾಡಿಸ್ತೀನಿ ಎಂದಿದ್ದಳು ಆರಾಧ್ಯ. ಆರಾಧ್ಯ, ನೀನು ಈ ಸೀರೆಯಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಿದ್ಯಾ ಕಣೆ. ಯಾವತ್ತೂ ಆ ಹಳೆ ಬಣ್ಣ ಮಾಸಿ ಹೋಗಿದ್ದ ಕಾಟನ್ ಸೀರೆ ಉಟ್ಕೊಳ್ತಾ ಇದ್ದ ನಿನ್ನನ್ನು ಇವತ್ತು ಈ ಕಾಸ್ಟ್ಲಿ ಸೀರೆಯಲ್ಲಿ ನೋಡಿ ತುಂಬ ಖುಷಿ ಆಗ್ತಿದ್ದೆ. ಏನೇ ಆಗಲಿ, ಅಟ್ಲೀಸ್ಟ್ ಈ ಮನೆಯಲ್ಲಿ ಆದರೂ ಖುಷಿಯಾಗಿ ಇದ್ದೀಯಲ್ಲ, ಅಷ್ಟೇ ಸಾಕು. ಜೀವನ ಯಾವತ್ತೂ ಒಂದೇ ಥರ ಇರಲ್ಲ ಆರಾಧ್ಯ ಎಂದು ಆಸ್ತೆಯಿಂದ ನುಡಿದ ಅಂಜಲಿಯ ಮಾತಿಗೆ ಪ್ರತಿಯಾಗಿ ನಕ್ಕವಳು. ನೀನು ಹೀಗೆ ನನ್ನ ಜೊತೆ ಮಾತಾಡ್ತಿರ್ತೀಯೋ ಅಥವಾ ಊಟನೂ ಮಾಡ್ತೀಯೋ ಎಂದು ಕೇಳಿದಳು ಆರಾಧ್ಯ. ಅವಳ ಮಾತಿಗೆ ನಕ್ಕ ಅವಳು, ಅದು ಹೌದನ್ನು. ಸರಿ, ನಾನು ಹೋಗಿ ಊಟ ಮಾಡಿ ಬರ್ತೀನಿ. ನೀನು ನಿನ್ನ ಕೆಲಸ ನೋಡ್ಕೊ. ಬರೀ ನನ್ನ ಜೊತೆನೇ ಮಾತಾಡ್ತಾ ಕೂತ್ರೆ ಬಂದವ್ರ ಜೊತೆ ಮಾತಾಡೋರು ಯಾರು ಎಂದ ಅಂಜಲಿ ಅಲ್ಲಿಂದ ಸರಿದು ಹೋಗಿದ್ದಳು. ಎಲ್ಲಿ ನಮ್ಮ ಹುಡುಗಿ ಇನ್ನೂ ಕಾಣಿಸ್ತಿಲ್ವಲ್ಲ, ಯಾಕಿಷ್ಟು ಹೊತ್ತಾದರೂ ಬಂದಿಲ್ಲ? ಮೇ ಬಿ ಬರಲ್ವೇನು, ಬರ್ತಿದ್ದೆ ಇಷ್ಟು ಹೊತ್ತಿಗಾಗಲೇ ಬರ್ತಾ ಇದ್ರು ಎನ್ನುತ್ತಾ ತನ್ನವಳ ನೆನಪಿನಲ್ಲಿ ಕೂತಿದ್ದನು ಆಕಾಶ್. ಅಷ್ಟರಲ್ಲಿ ಗುಲಾಬಿ ಬಣ್ಣದ ಚೂಡಿದಾರು ಹಾಕಿಕೊಂಡು ಒಂದು ಕೈಯಲ್ಲಿ ಪ್ಲೇಟ್ ಹಿಡಿದುಕೊಂಡು ಇನ್ನೊಂದು ಕೈಯಲ್ಲಿ ಫ್ಯಾನ್ನ ಗಾಳಿಗೆ ಹಾರುತ್ತಾ ತನ್ನ ಗಲ್ಲಕ್ಕೆ ಮುತ್ತಿಡುತ್ತಿದ್ದ ಮುಂಗೂಡಲನ್ನು ಸರಿಸಲು ಪ್ರಯತ್ನ ಪಡುತ್ತಿದ್ದ ಅಂಜಲಿ ಕಂಡಿದ್ದಳು. ಅವಳನ್ನು ಕಂಡೊಡನೆ ಅವನ ಮುಖದಲ್ಲಿ ಹೊಳಪು ಮೂಡಿತು. ತಕ್ಷಣ ಅಲ್ಲಿಂದ ಎದ್ದವನೇ ಅವಳತ್ತ ಬಂದಿದ್ದನು. ಹಾಯ್ ಅಂಜಲಿ ಎನ್ನುತ್ತಾ ತನ್ನ ಪಕ್ಕದಲ್ಲಿಯೇ ಕುರ್ಚಿಯಲ್ಲಿ ಕೂತವನನ್ನು ಕಂಡು ಮುಖ ಕಂಟಿಕ್ಕಿಕೊಂಡವಳು ಹಾಯ್ ಎಂದು ಮನಸ್ಸಿಲ್ಲದ ಮನಸ್ಸಿಂದಲೇ ಹೇಳಿದ್ದಳು. ಅವಳ ಮುಖದಲ್ಲಿ ಬದಲಾವಣೆ ಆದದನ್ನು ಕಂಡವನು, ಏನ್ರಿ ನೀವು, ಯಾವಾಗ ನೋಡಿದ್ರು ಒಳ್ಳೆ ಮೆಣಸಿನ್ಕಾಯಿ ತಿಂದಾಡ ಹಾಗೆ ಮುಖ ನೆಡ್ಕೊಂಡಿರ್ತೀರಲ್ಲ, ಸ್ವಲ್ಪ ನಗ್ನಗ್ತಾ ಮಾತಾಡಿಸ್ಬಾರ್ದಾ ಎಂದವನ ಮಾತಿಗೆ ಉಡಿನೋಟ ಬೀರಿದವಳು, ಹಾಯ್ ಹಿ ಎಂದು ನಕ್ಕು ಮತ್ತೆ ಊಟದ ತಟ್ಟೆಯಲ್ಲಿ ಕೈ ಆಡಿಸಿದರೆ ಅವಳ ನಗು ನೋಡಿ ನಕ್ಕವನು, ಅಯ್ಯಯ್ಯೋ ಬೇಡ ಕಣ್ರಿ, ನೀವು ನಗದೇ ಇದ್ರೇನೆ ಚೆನ್ನಾಗಿ ಕಾಣಿಸ್ತೀರ. ನಿಮ್ಮ ಈ ನಗುಗಿಂತ ಈ ಉಡಿ ಮುಖನೇ ಬೆಟರ್ ಎಂದು ಮತ್ತೆ ನಕ್ಕಿದ್ದನು. ಅವನ ಮಾತಿಗೆ ಕೋಪಗೊಂಡವಳು, ಏನ್ರಿ ನಿಮ್ಮ ಮಾತಿನ ಅರ್ಥ? ಹಾಗಾದ್ರೆ ನನ್ನಗೂ ಚೆನ್ನಾಗಿಲ್ಲ ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀರಾ, ಕಿಂಡಲ್ ಮಾಡ್ತಾ ಇದ್ದೀರಾ ಎಂದು ಕೇಳಿದಳು. ಅಯ್ಯಯ್ಯೋ ಚಾಚೆ, ನಾನು ಯಾವಾಗ ಹಾಗೆ ಹೇಳಿದೆ? ನೀವೇ ಸುಮ್ಮನೆ ಏನೇನೋ ಇಮ್ಯಾಜಿನ್ ಮಾಡ್ಕೊಂಡು ಹೇಳಿದರೆ ನಾನೇನು ಮಾಡಲಿ ಎಂದು ಕೇಳಿದ್ದನು ಆಕಾಶ್. ಅವನ ಮಾತಿನಿಂದ ಮತ್ತಷ್ಟು ಕಿರಿಕಿರಿಗೊಂಡವಳು ಮತ್ತೆ ಅವನಿಗೆ ಉತ್ತರ ಕೊಡುವ ಗೋಜಿಗೆ ಹೋಗದೆ ಅಲ್ಲಿಂದ ಕೈ ತೊಳೆಯಲು ಎದ್ದು ಹೋಗಿದ್ದಳು. ಮತ್ತೆ ತನ್ನಿಂದ ಅವಳು ತಪ್ಪಿಸಿಕೊಂಡು ಹೋಗಿದ್ದನ್ನು ಕಂಡು ಕೈ ಹಿಸುಕಿಕೊಂಡನು ಆಕಾಶ್. ಆಂಟಿ ಬರ್ತೀನಿ, ಅಂಕಲ್ ಬರ್ತೀನಿ, ಅವಿನ ಆರಾಧ್ಯ ಬರ್ತೀನಿ ಎಂದು ಹೇಳಿ ಹೊರಟು ನಿಂತ ಆಕಾಶ್ಗೆ, ನೀನು ಬಂದಿದ್ದು ತುಂಬ ಖುಷಿ ಆಯ್ತು ಆಕಾಶ್. ಸರಿ ಕಣು, ಬಾಯ್, ನಾಳೆ ಸಿಗೋಣ ಎಂದು ಹೇಳಿ ಕೈ ಕುಲುಕಿದ್ದನು. ಅಷ್ಟರಲ್ಲಿ ಅಲ್ಲಿಗೆ ಬಂದ ಅಂಜಲಿ ತಾನು ಹೊರಡಲು ತಯಾರಾಗಿ ನಿಂತಿದ್ದಳು. ಆರಾಧ್ಯ ಬರ್ತೀನಿ ಕಣೆ, ಅವಿನವರೇ ಬರ್ತೀನಿ ಎಂದು ಹೊರಡಲು ಅನುವಾದವಳನ್ನ, ಅಂಜಲಿ ಒಂದು ನಿಮಿಷ ಎಂದು ತಡೆದ ಆರಾಧ್ಯ, ಅಣ್ಣ ನಿಮಗೇನು ಸಮಸ್ಯೆ ಇಲ್ಲ ಅಂದರೆ ನೀವು ಹೋಗ್ತಾ ನಮ್ಮ ಅಂಜಲಿನ ಕೂಡ ಮನೆ ತನಕ ಬಿಡ್ತೀರಾ ಎಂದು ಕೇಳಿದವಳಿಗೆ ಅವನ ಅಂಜಲಿಯನ್ನು ಪ್ರೀತಿಸಿರುವ ವಿಷಯ ತಿಳಿದಿದ್ದಲ್ಲವೇ. ಅವಳ ಮಾತು ಕೇಳಿಸಿಕೊಂಡವನು, ಯಾ ಶೂರ್, ನಾನು ಅದೇ ರೋಡ್ನಲ್ಲಿ ಹೋಗೋದು, ನನಗೇನು ಸಮಸ್ಯೆ ಇಲ್ಲ, ಆದರೆ ನಿಮ್ಮ ಫ್ರೆಂಡ್ ಹತ್ರನೂ ಒಂದು ಮಾತು ಕೇಳಿ ಎಂದವನ ಕಣ್ಣು ಅಂಜಲಿಯ ಮೇಲೆ. ಬೇಡ ಬೇಡ, ಪರವಾಗಿಲ್ಲ ಆರಾಧ್ಯ, ನಾನು ಟ್ಯಾಕ್ಸಿ ಮಾಡ್ಕೊಂಡು ಹೋಗ್ತೀನಿ ಎಂದವಳಿಗೆ, ಈ ಕತ್ತಲಲ್ಲಿ ಒಂಟಿ ಹುಡುಗಿ ಹೋಗೋದು ಸೇಫ್ ಅಲ್ಲ ಅಂಜಲಿ. ಹೇಗಿದ್ದು ನಮ್ಮ ಆಕಾಶ್ ನೀವು ಹೋಗೋ ರೋಡ ಸೈಡೇ ಹೋಗೋದು, ಅವನೇ ನಿಮ್ಮನ್ನು ಸೇಫಾಗಿ ಡ್ರಾಪ್ ಮಾಡ್ತಾನೆ ಎಂದು ಹೇಳಿದ ಅವಿನ ಕಣ್ಣು ಆಕಾಶ್ನ ಮೇಲೆ. ಕೊನೆಗೂ ಅವರೆಲ್ಲರ ಮಾತಿಗೂ ಮಣಿದು ಆಕಾಶ್ನ ಜೊತೆ ಕಾರೇರಿ ಹೋಗಿದ್ದಳು ಅಂಜಲಿ. ಪಾರ್ಟಿ ಮುಗಿಯುತ್ತಿದ್ದ ಹಾಗೆ ಕೋಣೆಯೊಳಗೆ ಬಂದವಳೆ ಉಟ್ಟಿದ ಆ ಸೀರೆಯನ್ನು ಬಿಚ್ಚಲು ತಯಾರಾಗಿದ್ದಳು. ಅದೆಷ್ಟು ಹಿಂಸೆ ನೀಡಿತು ಆ ಉಡುಪು ಅವಳಿಗೆ, ಅದರ ಮಧ್ಯೆ ಆ ಒಡವೆಗಳು ಬೇರೆ. ಕನ್ನಡಿಯ ಮುಂದೆ ನಿಂತವಳೆ ಕುತ್ತಿಗೆಯಲ್ಲಿ ಕೈಯಲ್ಲಿ ಕಿವಿಯಲ್ಲಿ ಇದ್ದ ಒಡವೆಗಳನ್ನು ಒಂದೊಂದಾಗಿ ಕಳಚಿ ಜೋಡಿಸಿಟ್ಟಿದ್ದಳು. ಆದರೆ ಅವಳು ತೊಟ್ಟಿದ್ದ ಆ ಶೈನಿಂಗ್ನ ಬ್ಲೌಸ್ ದಾರ ಅವಳು ಇಳಿಬಿಟ್ಟಿದ್ದ ಕೂದಲಿಗೆ ಸಿಕ್ಕಿ ಹಾಕಿಕೊಂಡು ಗಂಟು ಬಿದ್ದಿತ್ತು. ಅದನ್ನು ಬಿಡಿಸಲು ಹರಸಾಹಸಪಟ್ಟು ಸೋತು ಹೋಗಿದ್ದಳು. ಅಷ್ಟರಲ್ಲಿ ಒಳ ಬಂದಿದ್ದ ನವೀನ್. ಅವನನ್ನು ಕಂಡವಳೆ ತಕ್ಷಣ ಅವನಿಗೆ ಬೆನ್ನು ಹಾಕಿ ನಿಂತರೆ ತಾನು ಮುಜುಗರದಿಂದ ಅವಳಿಗೆ ಬೆನ್ನು ಹಾಕಿ ನಿಂತವನು ಸಾರಿ ಎಂದು ಉಸಿರಿದ್ದನು. ಆದರೆ ಅವನ ಮಾತಿಗೆ ಪ್ರತ್ಯುತ್ತರ ಕೊಡದೆ ದಾರಕ್ಕೆ ಸಿಕ್ಕಿ ಹಾಕಿಕೊಂಡಿದ್ದ ಕೂದಲನ್ನು ಬಿಡಿಸುವಲ್ಲೇ ನಿರತಲಾಗಿದ್ದಳು ಹುಡುಗಿ. ಬಿಡಿಸುವ ರಭಸದಲ್ಲಿ ನೋವು ಮಾಡಿಕೊಂಡು ಬಿಟ್ಟವಳು ಅಮ್ಮ ಎಂದು ನೋವಿನಿಂದ ನುಡಿದಿದ್ದಳು. ತಕ್ಷಣ ಅವಳತ್ತ ತಿರುಗಿದವನಿಗೆ ಅವಳ ಪರಿಸ್ಥಿತಿ ಅರ್ಥವಾಗಿತ್ತು. ಅವನನ್ನು ಕಂಡು ತಲೆ ತಗ್ಗಿಸಿ ನಿಂತು ಬಿಟ್ಟಳು ಹುಡುಗಿ.
ಮೇ ಐ ಹೆಲ್ಪ್ ಯು ಎಂದು ಕೇಳಿದವನು ಅವಳಿಂದ ಯಾವ ಉತ್ತರವೂ ಬಾರದೆ ಇದ್ದಾಗ ತಾನೇ ಆ ಕೆಲಸಕ್ಕೆ ಮುಂದಾಗಿದ್ದನು. ಅವಳತ್ತ ಬಂದವನೇ ಬೆನ್ನ ಹಿಂದೆ ಇಳಿಬಿಟ್ಟಿದ್ದ ಕೂದಲನ್ನು ಸರಿಸಿದ್ದನು. ಅವನ ಸ್ಪರ್ಶಕ್ಕೆ ಒಳಗೊಳಗೆ ನಲುಗಿ ಹೋಗಿದ್ದಳು. ಅವನ ಬಿಸಿ ಉಸಿರು ಅವಳ ಬೆನ್ನಿಗೆ ರಾಚುತ್ತಿದೆ. ಸೀರೆಯನ್ನ ಮುಷ್ಟಿಯಲ್ಲಿ ಬಿಗಿ ಮಾಡಿಕೊಂಡವಳು ಭಯದಿಂದಲೋ ಲಜ್ಜೆಯಿಂದಲೋ ಕಣ್ಣನ್ನು ಭದ್ರವಾಗಿ ಮುಚ್ಚಿಕೊಂಡು ಬಿಟ್ಟಿದ್ದಳು. ದಾರದಿಂದ ಸಲೀಸಾಗಿ ಕೂದಲನ್ನು ಬಿಡಿಸಿದವನು ಏನೊಂದು ಮಾತಾಡದೆ ಹೊರಗಡೆ ಹೋಗಲು ಮುಂದಾದರೆ ತಟ್ಟನೆ ಅವನತ್ತ ತಿರುಗಿದವಳು ಥ್ಯಾಂಕ್ಸ್ ಎಂದಿದ್ದಳು. ಇಟ್ಸ್ ಓಕೆ ಎಂದವನು ಅವಳತ್ತ ನೋಡದೆಯೇ ಧರ ಧರ ಎಂದು ಅಲ್ಲಿಂದ ಹೆಜ್ಜೆ ಹಾಕಿದ್ದನು. ಮುಂದುವರಿಯುವುದು.